ಈ ನಡುವೆ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಹೋಟೆಲ್ ಸೇರ್ಕೊಂಡಿದ್ರು. ನಿನ್ನೆನೆ ಹೋಟೆಲ್ನಲ್ಲಿ ತಂಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. 9 ಗಂಟೆಗೆ ಸರಿಯಾಗಿ ವಿಧಾನಸೌಧಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಅವರೇ ಹೊತ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಕರೆತರೋದಕ್ಕೆ ರೆಡಿಯಾಗಿದೆ ಬಸ್ ಕೂಡ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ. ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಿಬಿಟ್ರೆ, ಯಾರಿಗಾದರೂ ಆಮಿಷ ತೋರಿಸ್ಬಿಟ್ರೆ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲರನ್ನೂ ಕೂಡ ಹೋಟೆಲ್ಗೆ ಶಿಫ್ಟ್ ಮಾಡಿದ್ರು. ನಿನ್ನೆ ಎಲ್ಲ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡಿದರು. ಸೊ ಹಾಗಾಗಿ ಈಗ ಬೆಳಗ್ಗೆ 9 ಗಂಟೆಗೆ ಎಲ್ಲ ಶಾಸಕರು ಕೂಡ ಆ ಕಡೆಯಿಂದ ಹೊರಟು ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. 10 ಗಂಟೆಯಿಂದ ಮತದಾನ, 9 ಗಂಟೆಯಿಂದನೇ ಮತದಾನ ಆರಂಭ ಆಗುತ್ತೆ. ಆಮೇಲೆ ತುಂಬ ಡಿಲೇ ಮಾಡಲ್ಲ. ಬಂದವ್ರು ಬೇಗ, ಯಾಕೆಂದರೆ ಇರೋದೇ 223 ಜನ ಅಲ್ವಾ. 223 ಜನ ಆಗಿರೋದ್ರಿಂದ ಬೇಗ ಓಟು, ಒಂದು ಸರ್ತಿಗೆ 5 ಜನ ಹೋಗ್ತಾರೆ. ಬಟ್ ಓಟನ್ನು ರಹಸ್ಯವಾಗಿ ಗೌಪ್ಯ ಮತದಾನ ಮಾಡೋ ಹಾಗಿಲ್ಲ. ಅವರ ಚುನಾವಣಾ ಏಜೆಂಟ್ಗೆ ತೋರಿಸ್ಬೇಕು, ನೋಡಿ ನಾನು ಇಂಥವ್ರಿಗೆ ಓಟ್ ಹಾಕಿದ್ದೀನಿ ಅಂತ. ಹೆಚ್ಚು ಕಡಿಮೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಗೆಲ್ತಾರೆ ಅಂತ. 4 ಗಂಟೆ ತನಕ ಮತದಾನ ಪ್ರಕ್ರಿಯೆ ಇರುತ್ತೆ. 223 ಜನ ಸಪೋಸ್ ಈಗ 1 ಗಂಟೆ ಒಳಗಡೆ ಹಾಕ್ಬಿಟ್ರಪ್ಪ, ಮತದಾನ ಮಾಡಿಬಿಟ್ರಪ್ಪ, ಆವಾಗ ಇಮಿಡಿಯೇಟಾಗಿ ಕೌಂಟಿಂಗ್ ಮಾಡಿಬಿಡ್ತಾರೆ. 5 ಗಂಟೆ ತನಕ ಕಾಯೋ ಅವಶ್ಯಕತೆ ಏನಿಲ್ಲ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, 4 ಸ್ಥಾನಗಳಿಗೆ 5 ಜನ ಅಭ್ಯರ್ಥಿಗಳು ಇರೋದ್ರಿಂದನೇ ಈ ಸರ್ತಿ ಚುನಾವಣೆ ನಡೀತಾ ಇದೆ. ಅದರಲ್ಲೂ ಮೈತ್ರಿ ಪಕ್ಷಕ್ಕೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ಈಗ ಕುಪೇಂದ್ರ ರೆಡ್ಡಿ ಅವ್ರನ್ನ 5ನೇ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಏನಾಗಬಹುದು? ಗೆಲುವು ಸಾಧ್ಯ ಇದೆಯಾ ಅಥವಾ ಕಷ್ಟ ಸಾಧ್ಯನಾ? ಏನು ಹೇಳ್ತೀರಾ? ಅರವಿಂದ್, ಅಚ್ಚರಿಯ ಫಲಿತಾಂಶ ಅಥವಾ ಅಚ್ಚರಿಯ ವಿದ್ಯಮಾನಗಳು ನಡೆದ್ರೆ ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ 223 ಮತಗಳ ಪೈಕಿ 45 ಮತಗಳು ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕು. ಕಾಂಗ್ರೆಸ್ಗೆ 134 ಅಂದ್ರೆ ಒಬ್ರು ಶಾಸಕರು ತೀರೋದ್ರು. ಹಾಗಾಗಿ 134 ಕಾಂಗ್ರೆಸ್ನ ಶಾಸಕರು, 3 ಜನ ಪಕ್ಷೇತರರು, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ್ರು, ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ಗೆ ಮತ ಹಾಕ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿರೋದ್ರಿಂದ 134 ಪ್ಲಸ್ 3 137 ಓಟ್ ಆಗುತ್ತೆ. ಇನ್ನು ಜನಾರ್ದನ್ ರೆಡ್ಡಿ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ 138 ಆಗುತ್ತೆ. ಸೊ ಈ ಎಲ್ಲಾ ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ 3 ಜನಕ್ಕೆ ಬಿದ್ದರೆ 45 ಮತಗಳಂತ ಬಿದ್ದರೆ ಅಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ಗೆಲುವಾಗುತ್ತೆ. ಬಿಜೆಪಿಯ 66 ಮತಗಳಿದ್ದಾವೆ. ಆ 45 ಮತಗಳನ್ನ ತಮ್ಮ ಮೊದಲ ಅಭ್ಯರ್ಥಿಗೆ ಹಾಕೊಂಡ್ರೆ ಇನ್ನು 21 ಮತಗಳು ಮಾತ್ರ ಬಿಜೆಪಿಯಿಂದ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ವರ್ಗಾವಣೆ ಆಗುತ್ತೆ. 21 ಪ್ಲಸ್ ಜೆಡಿಎಸ್ ನ 19 ಮತಗಳು. ಸೊ ಇಷ್ಟಾಗಿ 40 ಮತಗಳಾಗುತ್ತೆ. ಇನ್ನು 5 ಮತಗಳ ಕೊರತೆ ಆಗುತ್ತೆ. ಜೆಡಿಎಸ್ ನ ಲೆಕ್ಕಾಚಾರ ಅಥವಾ ಮೈತ್ರಿಯ ಲೆಕ್ಕಾಚಾರ ಇರುವಂತದ್ದು ಪಕ್ಷೇತರ ಅಭ್ಯರ್ಥಿ 4 ಜನನ ಸೇರ್ಕೊಂಡು ಒಂದು ಕ್ರಾಸ್ ವೋಟ್ ಆಗ್ಬೇಕಾಗುತ್ತೆ. ಹಾಗಾದಾಗ ಮಾತ್ರ 5 ಮತಗಳು ಬಿದ್ದು ಕುಪೇಂದ್ರ ರೆಡ್ಡಿ ಗೆಲ್ತಾರೆ. ಈಗಾಗಲೇ ಪಕ್ಷೇತರರು ಕಾಂಗ್ರೆಸ್ಗೆ ಮತ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಬಹುಶಃ ಇದು ಕಷ್ಟ ಸಾಧ್ಯ ಅಂತ ಅನ್ಸುತ್ತೆ. ಆದ್ರೆ ಚುನಾವಣೆಯಲ್ಲಿ ಯಾವುದು ಕೂಡ ಆಗಬಹುದು. ಯಾಕಂದ್ರೆ ಕಳೆದ ಲಾಸ್ಟ್ ಒಂದು 7-8 ವರ್ಷದ ಹಿಂದೆ ಜೆಡಿಎಸ್ ನಿಂದ 7 ಜನ ಕ್ರಾಸ್ ವೋಟ್ ಮಾಡಿದ್ರು. ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಅವರ ಟೀಮ್ 7 ಜನ ಕ್ರಾಸ್ ವೋಟ್ ಮಾಡಿ ದೊಡ್ಡ ವಿದ್ಯಮಾನಗಳ ನಡೆದಿತ್ತು. ಆ ರೀತಿಯಾದಂತಹ ವಿದ್ಯಮಾನಗಳ ನಡೆದ್ರೆ ಬಹುಶಃ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ಬಹುದು. ಇಲ್ಲ ಅನ್ನೋಂಥದ್ದಾದ್ರೆ ಏನು 4 ಜನ ಕಾಂಗ್ರೆಸ್ ನಿಂದ 3 ಜನ ಮತ್ತೆ ಬಿಜೆಪಿಯಿಂದ 1 ಅಭ್ಯರ್ಥಿನಿದ್ರೆ ಅವ್ರು ಗೆಲ್ಲುವಂತ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ವಿದ್ಯಮಾನಗಳು, ಅಚ್ಚರಿ ವಿದ್ಯಮಾನಗಳು ನಡೆದ್ರೆ ಮಾತ್ರ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂತ ಸಾಧ್ಯತೆಗಳು ಇರುವಂತದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.